ಲಾಲ್ಬಾಗ್ ಅಂದ್ರೆ ಸಾಕು ತಟ್ಟಂತ ನಮ್ಮೆಲ್ಲರಿಗೂ ನೆನಪಾಗೋದೆ ಫ್ಲವರ್ ಶೋ. ಇವತ್ತು ಗಣರಾಜ್ಯೋತ್ಸವದ ಅಂಗವಾಗಿ ಫ್ಲವರ್ ಶೋ ಲಾಲ್ಬಾಗ್ ನಲ್ಲಿ ನಡೀತಾ ಇರುವಂತಹದ್ದು. ಸುಮಾರು ವರ್ಷಗಳಿಂದ ಸಹ ಲಾಲ್ಬಾಗ್ ನಲ್ಲಿ ಫ್ಲವರ್ ಶೋ ನ ನೋಡ್ಕೊಂಡು ಬರ್ತಾ ಇದೀವಿ. ಈ ಬಾರಿಯೂ ಸಹ ಅಷ್ಟೇ ವಿಭಿನ್ನವಾದಂತಹ ಫ್ಲವರ್ ಶೋ ಅನ್ನ ಅಳವಡಿಕೆ ಮಾಡಿರುವಂತದ್ದು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗಬಹುದು. ಪೂರ್ಣಚಂದ್ರ ತೇಜಸ್ವಿ ಅವರ ವಿಸ್ಮಯವನ್ನ ಏನು ಲಾಲ್ಬಾಗ್ ನ ಗಾಜಿನ ಮನೆಯ ಅಂಗಳದಲ್ಲಿ ಸಂಪೂರ್ಣವಾಗಿ ಹೂವಿನ ಮಧ್ಯದಲ್ಲಿ ಅರಳಿರುವಂತಹದ್ದು. ಪೂರ್ಣಚಂದ್ರ ತೇಜಸ್ವಿ ಅಂದ್ರೆ ಸಾಕು ನಮ್ಮೆಲ್ಲರಿಗೂ ನೆನಪಾಗೋದೆ ಮಲೆನಾಡಿನ ಸೌಂದರ್ಯ ನೆನಪಾಗುತ್ತೆ. ಸಂಪೂರ್ಣವಾಗಿ ಮಲೆನಾಡಿನ ಸೌಂದರ್ಯವನ್ನ ಲಾಲ್ಬಾಗ್ನ ಅಂಗಳದಲ್ಲಿ ಹೂವಿನ ಮುಖಾಂತರವಾಗಿ ಅರಳಿಸಿರುವಂತದ್ದು ದೃಶ್ಯಾವಳಿಗಳಲ್ಲಿ ತಾವು ಕಣ್ ತುಂಬಿಕೊಳ್ಬಹುದು. 45 ಅಡಿ ಮತ್ತೆ 45 ಉದ್ದ, 45 ಅಡಿ ಅಗಲದಲ್ಲಿ ಮೂಡಿ ಬಂದಿರುವಂತಹ ಬೆಟ್ಟದ ಮಧ್ಯಭಾಗದಲ್ಲಿ ನೀರಿನ ಜರಿಯ ಮಧ್ಯದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಜೊತೆಗೆ ಕುಪ್ಪಳ್ಳಿ ಅವರ ಮನೆ ಹಾಗೂ ಕರವಾಲು ಪುಸ್ತಕದ ಸಂಪೂರ್ಣ ಪಾತ್ರಧಾರಿಗಳು ಜೊತೆಗೆ ಬರುವಂತಹ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಎಲ್ಲವನ್ನ ಸಹ ಲಾಲ್ಬಾಗ್ನ ಅಂಗಳದಲ್ಲಿ ಅರಳಿರುವಂತಹದ್ದು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಹೋಗ್ಬಹುದು. ವಿಭಿನ್ನ ಹಾಗೂ ವಿಶೇಷವಾದಂತಹ ಹೂಗಳನ್ನ ಸಹ ಕಣ್ತುಂಬಿಕೊಳ್ಬಹುದು. ಸಾಕಷ್ಟು ಹೂಗಳನ್ನ ಇಲ್ಲಿ ಅಳವಡಿಕೆ ಮಾಡಿದ್ದಾರೆ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದಾಗಿ ಸಾಕಷ್ಟು ಜನರು ಬರ್ತಾ ಇರುವಂತಹದ್ದು. ಯಾಕಂತಂದ್ರೆ ಸುಮಾರು 14ನೇ ತಾರೀಕಿನಿಂದನೇ ಶುರುವಾಗಿರುವಂತದ್ದು. 14ನೇ ತಾರೀಕಿನಿಂದ ಶುರುವಾಗಿ ಇವತ್ತು ಕೊನೆಗೊಳ್ಳುತ್ತೆ. ಇವತ್ತು ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಫಲಪುಷ್ಪ ಪ್ರದರ್ಶನ ನಡೆಯುವುದಕ್ಕೆ ಕಾರಣ ಅಂತಂದ್ರೇನೆ ಏನು ಗಣರಾಜ್ಯೋತ್ಸವ ಹಾಗೂ ಸ್ವತಂತ್ರ ದಿನಾಚರಣೆಗಾಗಿ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಯಾರೆಲ್ಲ ಜನರು ಬಂದಿದ್ದಾರೆ ಅವರೆಲ್ಲವೂ ಸಹ ಇವತ್ತು ಕೊನೆಯ ದಿನವಾಗಿರುತ್ತೆ. ಕೊನೆಯ ದಿನ ಏನು ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆಗೆ ಸಾಕಷ್ಟು ಜನರು ಮುಗಿಬಿದ್ದಿರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ತಾ ಇರಬಹುದು ಯಾವ ರೀತಿಯಾಗಿ ಜನರಿದ್ದಾರೆ ಅನ್ನುವಂತಹದ್ದು. ಸೊ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂತದ್ದನ್ನ. ಹಾಗೆ ಇನ್ನು ಜನರಿಗೆ ಇಲ್ಲಿ ಬರುವಂತಹ ಜನರಿಗೆ ಸಹ ಏನು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪೊಲೀಸ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾಕಂತಂದ್ರೆ ಗಲಾಟೆಗಳಾಗುವಂತ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಜನರು ಬರ್ತಾ ಇದ್ದಾರೆ. ಬೇರೆ ಬೇರೆ ಏನು ನಮ್ಮ ಕರ್ನಾಟಕದ ಜನ ಅನ್ನೋದಕ್ಕಿಂತ ಹೇಳಿ ಇಲ್ಲಿ ಬೇರೆ ರಾಜ್ಯದವರು ಸಹ ಕಾಣ್ಬಹುದು. ಬೇರೆ ಬೇರೆ ಕಂಟ್ರಿಯವರು ಸಹ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಬರ್ತಾ ಇರುವಂತದ್ದು. ಪೂರ್ಣಚಂದ್ರ ತೇಜಸ್ವಿ ಅವರು ಹುಟ್ಟಿನಿಂದ ಹಿಡಿದು ಇಲ್ಲಿಯ ತನಕ ಅಂದ್ರೆ ಅವರ ಸಾವಿನ ತನಕನೂ ಸಹ ಏನೆಲ್ಲವನ್ನ ಬರೆದಿದ್ದಾರೆ, ಏನೆಲ್ಲವನ್ನ ಕಣ್ತುಂಬಿಕೊಂಡಿದ್ದಾರೆ, ಈ ಎಲ್ಲವನ್ನ ಸಹ ದೃಶ್ಯಾವಳಿಗಳು ನೋಡ್ತಾ ಇರ್ಬೋದು. ಇಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರನ್ನ ಕೇಳ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡಿದ್ರೆ ಅಂತ ಹೇಳಿ. ಮೇಡಮ್ ಹೇಗ್ ಅನಿಸ್ತಿದೆ ಫ್ಲವರ್ ಶೋ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು ನೋಡಿದ್ವಿ. ಇಲ್ಲ ತುಂಬಾ ಸಲ ಬರ್ತಾ ಇದೀವಿ. ನಾವು ತುಂಬಾ ಸಲ ಬಂದಿದೀವಿ ಮೇಡಮ್. ತುಂಬಾ ಚೆನ್ನಾಗಿದೆ. It's good. Yeah, it's good. It looks so nice. Yeah, we are happy to see this. No. Actually, last time also we came, but this time theme little bit low as compared to previous year. So this time, yeah, it's fine. Yeah, it's good. Thank you. ನೋಡಿದ್ರಲ್ಲ ಸಾಕಷ್ಟು ಜನರು ಹೇಳಿರುವಂತದ್ದು ತುಂಬಾ ಖುಷಿ ಆಗ್ತಾ ಇದೆ. ಕೇವಲ ಕರ್ನಾಟಕದವ್ರು ಮಾತ್ರ ಅಲ್ಲ ಸಾಕಷ್ಟು ಭಾಗದ ಜನರು ಸಹ ಬಂದಿರುವಂತಹದ್ದು. ಇನ್ನು ಇವತ್ತಿನ ದಿನ ಮಾತ್ರ ಸದ್ಯಕ್ಕೆ ಎಲ್ರಿಗೂ ಅವಕಾಶ ಇರೋದು. ನಾಳೆಯಿಂದ ಫ್ಲವರ್ ಶೋ ಇರೋದಿಲ್ಲ. ಮತ್ತೆ ಏನು ಆಗಸ್ಟ್ ವರೆಗೂ ಫ್ಲವರ್ ಶೋ ನೋಡೋದಕ್ಕೆ ಕಾಯ್ಬೇಕಾಗಿರುವಂತದ್ದು. ವಿಶೇಷವಾಗಿ ಈ ಬಾರಿಯ ಥೀಮ್ ಸಾಕಷ್ಟು ಜನರನ್ನ ತನ್ನತ್ತ ಗಮನ ಸೆಳೀತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಪಾಟೀಲ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.